ಮೂಡಿಗೆರೆಯ ಸಚೇತನ ಬಳಗದ ಯುವಕರು ತೇಜಸ್ವಿ ಅವರನ್ನ ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಕ್ ಬಂದಿದ್ದಾರೆ. ಏನಾಯ್ತು ಸೀನು ಕೇಳಿಸ್ಕೊಳ್ಳಿ. ತೇಜಸ್ವಿ ಅವರನ್ನ ಕಂಡ್ರು. ಅವ್ರು ಹೇಳಿದಂತೆ ಏನ್ರಯ್ಯ ಬಂದಿದ್ದು ಅಂತ. ಅವ್ರು ಹೇಳಿದಂತೆ, ಸರ್ ನಮ್ಮ ಸಚೇತನ ಸಂಘದಿಂದ ಒಂದು ಸಾಹಸ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ನೋಡಕ್ ನೀವು ಬರ್ಲೇಬೇಕು ಅಂತ ಕೇಳಿದ್ರಂತೆ. ಹೌದೇನ್ರಯ್ಯ, ಎಲ್ಲಿ ಯಾವಾಗ ಅಂತ ತೇಜಸ್ವಿ ಕೇಳಿದ್ರಂತೆ. ನಾಡಿದ್ ಭಾನುವಾರ ಸರ್, ಬೆಳಿಗ್ಗೆ 10 ಗಂಟೆಗೆ ನೀವು ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಯುವಕರು ಹೇಳಿದ್ರಂತೆ. ಆಯ್ತು ಕಣ್ರಯ್ಯ, ಬರೋಣಂತೆ. ಹೌದು, ಏನ್ ಸಾಹಸ ಮಾಡ್ತಾ ಇದ್ದೀರಿ ಅಂತ ತೇಜಸ್ವಿ ಕೇಳಿದ್ರಂತೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಟೌನ್ ಒಳಗೆ ಬೈಕ್ ಓಡಿಸ್ತೀವಿ ಸರ್, ಭಾರಿ ಜನ ಸೇರ್ತಾರೆ, ಬೊಂಬಟಾಗಿರುತ್ತೆ ಅಂತ ಯುವಕರು ಹೇಳಿದ್ರಂತೆ. ಅದನ್ನ ಕೇಳಿ ತೇಜಸ್ವಿ ಏನ್ ರಿಪ್ಲೈ ಮಾಡಿದಾರೆ ಗೊತ್ತಾ? ವೆರಿ ಗುಡ್, ಮುಂಚೆನೆ ಹೇಳಿ ಒಳ್ಳೆ ಕೆಲಸ ಮಾಡಿದ್ವಿ. ನಾನು ಅವತ್ ಮೂಡಿಗೆರೆ ಕಡೆ ತಲೆನೇ ಹಾಕಲ್ಲ, ಬಡ್ಡಿ ಮಕ್ಳ. ಮೂಡಿಗೆರೆಯಲ್ಲಿ ಕಣ್ ಬಿಟ್ಕೊಂಡೆ ನೆಟ್ಟಿಗೆ ಬೈಕ್ ಓಡ್ಸಕ್ಕಾಗಲ್ಲ ಅಂತದ್ರಲ್ಲಿ ಕಣ್ ಮುಚ್ಕೊಂಡು ಓಡಿಸ್ತಾರಂತೆ. ಯಾರನ್ನಾದ್ರೂ ಸಾಯಿಸಿರಿ ಅಷ್ಟೇ, ಇಲ್ಲ ನೀವೇ ಕೈಕಾಲ್ ಮುರ್ಕೊಂಡು ತಲೆಕೆಟ್ಟವ್ರಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ. ಥ್ಯಾಂಕ್ಸ್ ಕಣ್ರಯ್ಯ, ಮುಂಚೆನೆ ಹೇಳಿದ್ದಕ್ಕೆ ಎಂದವರೇ ತಿರುಗಿ ಕೂಡ ನೋಡದ ಹಾಗೆ ಮನೆಯೊಳಗೆ ಸೇರಿಕೊಂಡರು. ತೇಜಸ್ವಿ ಆಗಿದ್ದಕ್ಕೆ ಬೈದು ಕಳಿಸಿದ್ದಾರೆ. ಈಗಿನ ಇನ್ಫ್ಲೂಯೆನ್ಸರ್ಸು, ಪಾಲಿಟಿಷಿಯನ್ಸ್ ಹೆಂಗೆ ಅಂದ್ರೆ, ನೀವು ಯಾವುದೇ ಪ್ರೋಗ್ರಾಮಿಗೆ ಕರೆದ್ರು ಅದ್ರ ಪೂರ್ವಪರ ಕೇಳೋದೇ ಇಲ್ಲ. ಅವ್ರಿಗೊಂದು ಸ್ಟೇಜ್ ಬೇಕಷ್ಟೇ ಮಾತಾಡ್ಲಿಕ್ಕೆ. ಅದು ನಾನು ಹೋಗೋ ಸ್ಟೇಜ್ ಇಂದ ನನ್ ಕೆಟ್ಟ ಹೆಸರು ಬರುತ್ತಾ, ಒಳ್ಳೆ ಹೆಸರು ಬರುತ್ತಾ, ಅಥವಾ ಅದಕ್ಕೆ ನಾನು ಸಪೋರ್ಟ್ ಮಾಡ್ಬೇಕಾ ಬೇಡವಾ? ಒಂದು ಸ್ಟೇಜ್ ಸಿಕ್ಕರೆ ಸಾಕು, ಆ ರೀತಿ ಆಗ್ಬಿಟ್ಟಿದೆ ಪರಿಸ್ಥಿತಿ. ತೇಜಸ್ವಿ ಹಾಗೆ ಬದುಕೋದು ತುಂಬಾ ಕಷ್ಟ.